ವೆಲ್ಕಮ್ ಟು KSR ಚಾನಲ್ ಅಗ್ರಿಕಲ್ಚರ್. ನಮಸ್ಕಾರ ರೈತ ಮಿತ್ರರೆಲ್ಲರಿಗೂ. ಇವತ್ತು ಜೇಕಿನ ಹುಲ್ಲನ್ನು ಸಂಪೂರ್ಣವಾಗಿ ನಾಶ ಮಾಡುವ ಔಷಧ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದರ ಶಾಸ್ತ್ರೀಯ ನಾಮ ಸೈಪರಸ್ ರೊಟಂಡಸ್, ಸೈಪರಸ್ ಎಸ್ಕುಲೆಂಟಸ್ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ನಟ್ ಗ್ರಾಸ್, ಪರ್ಪಲ್ ಗ್ರಾಸ್ ಅಂತ ಕರೀತಾರೆ. ನಾವು ಕನ್ನಡದಲ್ಲಿ ಜೇಕಿನ ಹುಲ್ಲು, ಗೇಕು, ಹೊನ್ನಾರಿ, ಕಳೆಸಸ್ಯ, ತುಂಗೆ ಹುಲ್ಲು ಅಂತ ಇದನ್ನು ಕರಿತಾ ಇರ್ತಾರೆ. ಇದು ನಮ್ಮ ಹೊಲಗಳಲ್ಲಿ ಭಾಳ ಇದ್ದು ನಮ್ಮ ಬೆಳೆಗಳಿಗೆ ಭಾಳ ಹಾನಿ ಉಂಟು ಮಾಡುತ್ತದೆ. ಇದರಿಂದ ನಾವು ಹಾಕಿದ ಬೆಳೆಯ ಇಳುವರಿ ಭಾಳ ಕಡಿಮೆ ಆಗುತ್ತದೆ. ಇದರ ನಿವಾರಣೆಗಾಗಿ ಇತ್ತೀಚೆಗೆ ಪ್ರತ್ಯೇಕವಾದಂಥ ಹೆರ್ಬಿಸೈಡ್ಗಳು ಬಂದಿದ್ದಾವೆ. ಇದರಲ್ಲಿ ಒಳ್ಳೆಯ ರಿಸಲ್ಟ್ ಕೊಡುವಂಥ ಹೆರ್ಬಿಸೈಡ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಏಕೆಂದರೆ ಇದರ ನಿವಾರಣೆ ಬಹಳ ಕಷ್ಟವಾಗಿದೆ. ಇದರ ಬೇರುಗಳಲ್ಲಿ ಗೆಡ್ಡೆಗಳು ಇದ್ದು ಇದು ಈ ಕಳೆಯನ್ನು ಕಿತ್ತಿದಾಗ ಮೇಲೆ ಕಟ್ಟಾಗಿ ಒಳಗೆ ಹಂಗೆ ಆ ಗಡ್ಡೆಗಳಿದ್ದು ಮತ್ತೆ ಪದೇ ಪದೇ ಅವು ಬರ್ತಿರ್ತವೆ. ಅದಕ್ಕೋಸ್ಕರ ನಾವು ಹೆರ್ಬಿಸೈಡ್ಗಳನ್ನು ಉಪಯೋಗಿಸಬೇಕಾಗ್ತಾಯಿದೆ. ಈ ಹೆರ್ಬಿಸೈಡ್ಗಳಲ್ಲಿ 3 ವಿಧಗಳ ಇರುತ್ತವೆ. ಒಂದು ಪ್ರೀ ಪ್ಲ್ಯಾಂಟ್ ಹೆರ್ಬಿಸೈಡ್ ಅಂತೇಳಿ, ಅಂದರೆ ನಾವು ಬೆಳೆಗಳನ್ನು ಹಾಕುವ ಮುಂಚಿತವಾಗಿ ಸ್ಪ್ರೇ ಮಾಡುವಂಥ ಕಳೆನಾಶಕಗಳನ್ನು ಪ್ರೀ ಪ್ಲ್ಯಾಂಟ್ ಹೆರ್ಬಿಸೈಡ್ಸ್ ಅಂತಾರೆ. ಇನ್ನು ಒಂದು ಪ್ರೀ ಎಮರ್ಜೆನ್ಸ್, ಅಂದರೆ ಬೆಳೆ ಹಾಕಿದ ತಕ್ಷಣವೇ, ಅಂದರೆ 24 ತಾಸಿನಿಂದ 48 ತಾಸು ಒಳಗೆ ನಾವು ಸ್ಪ್ರೇ ಮಾಡಬೇಕಾದಂಥ ಕಳೆನಾಶಕಗಳನ್ನು ಪ್ರೀ ಎಮರ್ಜೆನ್ಸ್ ಹೆರ್ಬಿಸೈಡ್ಸ್ ಅಂತಾರೆ. ಮೂರನೆಯದು ಪೋಸ್ಟ್ ಎಮರ್ಜೆನ್ಸ್, ಅಂದರೆ ಬೆಳೆಗಳ ಸಹಿತ ಕಸ ಜಾಸ್ತಿ ಆಗಿರುತ್ತೆ, ಭಾಳ ಕಸ ಕೂಡ ಬೆಳೆಯುತ್ತೆ. ಮಳೆಗಾಲದಲ್ಲಿ ಆ ಟೈಮ್ನಲ್ಲಿ ಭಾಳ ಕಸ ಬಂದಿರುತ್ತೆ ಮ್ಯಾಕೆ. ಎತ್ತರವಾದ ಆ ಕಸವನ್ನು ಕಂಟ್ರೋಲ್ ಮಾಡುವಂಥ ಕಳೆನಾಶಕಗಳನ್ನು ಪೋಸ್ಟ್ ಎಮರ್ಜೆನ್ಸಿ ಕಳೆನಾಶಕ ಅಂತ ಹೇಳ್ತಾರೆ. ಇದರಲ್ಲಿ ಮತ್ತೆ 2 ಟೈಪು ಇರುತ್ತವೆ, ಸೆಲೆಕ್ಟಿವ್ ಹೆರ್ಬಿಸೈಡ್ಸ್ ಮತ್ತು ನಾನ್ ಸೆಲೆಕ್ಟಿವ್ ಹೆರ್ಬಿಸೈಡ್ಸ್. ಸೆಲೆಕ್ಟಿವ್ ಹೆರ್ಬಿಸೈಡ್ಸ್ ಅಂದರೆ ಕೆಲವೊಂದು ಕಸಗಳನ್ನು ಮಾತ್ರ ಕೆಲವೊಂದು ಬೆಳೆಗಳಲ್ಲಿ ರೆಕಮೆಂಡ್ ಮಾಡಿದ ಬೆಳೆಗಳಲ್ಲಿ ಮಾತ್ರ ಉಪಯೋಗಿಸುವುದು. ನಾನ್ ಸೆಲೆಕ್ಟಿವ್ ಅಂದರೆ ಎಲ್ಲ ಕಸಕ್ಕೂ ಸ್ಪ್ರೇ ಮಾಡುವಂಥದ್ದು. ಇದನ್ನು ನಾವು ಬಹಳ ಹುಷಾರಿಯಿಂದ ಇದನ್ನು ಸ್ಪ್ರೇ ಮಾಡಬೇಕಾಗುತ್ತದೆ. ಇವು ಬೆಳೆಗಳಲ್ಲಿ ಇರುವಂಥ ಎಲ್ಲ ಕಸಗಳಿಗೆ ಉಪಯೋಗ ಮಾಡ್ತಕ್ಕದ್ದು. ಆದರೆ ಸ್ಪ್ರೇ ಮಾಡುವಾಗ ಇದಕ್ಕೆ ಸಪರೇಟ್ ನಾಜಿಗಳನ್ನಿಟ್ಟು ಬೆಳೆಗೆ ಹೋಗಲಾರದಂಗೆ ನಾವು ಕಸಕ್ಕೆ ಮಾತ್ರ ಇದನ್ನು ಸ್ಪ್ರೇ ಮಾಡಬೇಕಾಗುತ್ತದೆ. ಅದು ನಮ್ಮ ಬೆಳೆಗಳ ಮೇಲೆ ಬಿದ್ದರೆ ಬೆಳೆಗಳು ಕೂಡ ನಾಶವಾಗುವ ಅವಕಾಶವಿರುತ್ತದೆ. ಅದಕ್ಕೋಸ್ಕರ ಈ ನಾನ್ ಸೆಲೆಕ್ಟಿವ್ ಹೆರ್ಬಿಸೈಡ್ಗಳನ್ನು ಸ್ಪ್ರೇ ಮಾಡುವಾಗ ಭಾಳ ಹುಷಾರಿಯಿಂದ ಸ್ಪ್ರೇ ಮಾಡುತ್ತಾ ನಾಜಲ್ಗಳಿಗೆ ಡೂಮ್ ಅಥವಾ ನಮ್ಮ ಮಗ್ಗುಗಳಿರ್ತಾವೆ, ಪ್ಲಾಸ್ಟಿಕ್ ಮಗ್ ಅಂಥದ್ದನ್ನು ಹೋಲ್ ಮಾಡಿ ಅದನ್ನು ಫಿಟ್ ಮಾಡಿ ಅದರಿಂದನೂ ಆ ಕಡೆ ಈ ಕಡೆ ಹೋಗಲಾರ್ದಂಗೆ ಸ್ಪ್ರೇ, ಗಾಳಿ ಇಲ್ಲದ ಟೈಮ್ನಲ್ಲಿ ಇದನ್ನು ಸ್ಪ್ರೇ ಮಾಡಬೇಕಾಗುತ್ತದೆ. ಇದು ಸ್ವಲ್ಪ ಆದರೂ ಬೆಳೆಗಳಿಗೆ ಅಥವಾ ಬೇರುಗಳಿಗೆ ಹೋಗಿತ್ತಂದರೆ ಬೆಳೆ ನಾಶ ಆಗುವ ಅವಕಾಶವೂ ಇರುತ್ತದೆ. ಮುಖ್ಯವಾಗಿ ಈ ಜೇಕಿಗೋಸ್ಕರನೇ ಆಲೋ ಸಲ್ಫರ್ ಮಿಥೈಲ್ 75WG ಅಂತೇಳಿ KSVR ರಿಯಲ್ ಎಸ್ಟೇಟ್ ಕನ್ಸಲ್ಟೆನ್ಸಿ ಆಸ್ತಿ ಖರೀದಿಗಾಗಿ ಮತ್ತು ಮಾರಾಟಕ್ಕಾಗಿ ಸಂಪ್ರದಿಸಿ 9800 47634 ಕರ್ನಾಟಕ ಮತ್ತು ಹೈದರಾಬಾದ್.
ಜೇಕಿಗೋಸ್ಕರನೇ ಆಲೋ ಸಲ್ಫರ್ ಮಿಥೈಲ್ 75WZ ಅಂತೇಳಿ ಒಂದು ಹೆರ್ಬಿಸೈಡ್ ಬಂದಿದೆ. ಇದು ಟೆಕ್ನಿಕಲ್ ನೇಮ್. ಇದನ್ನು ಧನುಕಾ ಅವರು ಸೆಂಪ್ರಾ ಅಂತೇಳಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಸೆಂಪ್ರಾ ಅಂತೇಳಿ ಧನುಕಾ ಕಂಪ್ನಿಯವ್ರದ್ದು, ಮತ್ತು ಇನ್ನೊಂದು ಕಸಬಾ ಅಂತೇಳಿ ಯಜಮಾನ್ ಕಂಪ್ನಿಯವರದು. ಇವೆರಡೂ ಕೂಡ ಜೇಕಿಗೆ ನಮ್ಮ ಕಬ್ಬಿನಲ್ಲಿ ಮತ್ತು ಮೆಕ್ಕೆಜೋಳದಲ್ಲಿ ಕಂಪನಿಯವರು ರಿಕಮೆಂಡ್ ಮಾಡಿದ್ದಾರೆ. ಕಬ್ಬು ಮತ್ತು ಮೆಕ್ಕೆಜೋಳದಲ್ಲಿ ಈ ತುಂಗೆ ನಿವಾರಣೆಗೆ ಚೆನ್ನಾಗಿರುತ್ತೆ ಅಂಥೇಳಿ. ಇದು ಪೋಸ್ಟ್ ಎಮರ್ಜೆನ್ಸ್ ಹೆರ್ಬಿಸೈಡ್. ಇದು ಬೆಳೆನಲ್ಲೇ ಸ್ಪ್ರೇ ಮಾಡುವಂಥದ್ದು. ಇದು ಮಳೆ ಬಂದಾಗ ಅಥವಾ ತೇಮೆ ಚೆನ್ನಾಗಿದ್ದಾಗ ಸ್ಪ್ರೇ ಮಾಡಿದರೆ ರಿಸಲ್ಟ್ ಚೆನ್ನಾಗಿರ್ತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ನಮ್ಮ ರೈತರು ಉಳಿದಿದ್ದ ಬೆಳೆಗಳಲ್ಲೂ ಕೂಡ ಕೆಲವು ಬೆಳೆಗಳಲ್ಲಿ ಇದನ್ನು ತುಂಗೆ ನಿವಾರಣೆಗೆ, ಜೇಕಿನ ನಿವಾರಣೆಗೆ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಬೇರೆ ಬೆಳೆಗಳಲ್ಲಿ ಮಾಡಿದಾಗ ಭಾಳ ಹುಷಾರಾಗಿ ಇದನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಈ ಕಳೆನಾಶಕಗಳನ್ನು ಬಹಳ ಕಡಿಮೆ ಉಪಯೋಗಿಸಬೇಕು. ಯಾಕಂದರೆ ಇವು ಭೂಮಿಗೆ ಮತ್ತು ನಮಗೂ ಕೂಡ ಅಪಾಯಕಾರಿ. ಇವು ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡುತ್ತವೆ, ಹಾಗೆ ನಮ್ಮ ಆರೋಗ್ಯವನ್ನು ಕೂಡ ಹಾನಿ ಉಂಟು ಮಾಡುತ್ತದೆ. ಇದರಲ್ಲಿ ಕೆಲವೊಂದು ನಾನ್ ಸೆಲೆಕ್ಟಿವ್ ಹೆರ್ಬಿಸೈಡ್ಸ್ ಅಂದರೆ ಗ್ಲೈಫೋಸೇಟ್ ಅನ್ನುವಂಥ ಕಳೆನಾಶಕಗಳನ್ನು ಗೌರ್ಮೆಂಟ್ ಬ್ಯಾನ್ ಮಾಡಿದೆ. ಇದರಿಂದ ಭಾಳ ಅಪಾಯವಿದೆ ಅನ್ನೋ ಉದ್ದೇಶದಿಂದ ರೈತರಿಗೆ ಸರಿಯಾದ ಪ್ರತ್ಯಾಮ್ನಾಯ ಇಲ್ಲದೆ ಇದೇ ಕಳೆನಾಶಕಗಳನ್ನು ಪದೇ ಪದೇ ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವನ್ನು ಕಡಿಮೆ ಉಪಯೋಗ ಮಾಡಿ. KSVR ರಿಯಲ್ ಎಸ್ಟೇಟ್ ಕನ್ಸಲ್ಟೆನ್ಸಿ. ಎನಿ ಪ್ರಾಪರ್ಟಿ ಬೈ ಆರ್ ಸೆಲ್, ಕಾಂಟ್ಯಾಕ್ಟ್ 9800047634. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಿಂದ ಇನ್ನಿಷ್ಟು ಒಳ್ಳೆಯ ವಿಡಿಯೋಗಳು ಬರಲಿಕ್ಕೆ ಸಹಕರಿಸಿ. ಥ್ಯಾಂಕ್ ಯು ವೆರಿ ಮಚ್.